ನೋಡಿ ಸರ್, ಒ ಟಿ ಟಿ ಅನ್ನುವ ಒಂದು ಎರಾ ಶುರು ಆಯಿತು ನೋಡಿ. ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದನ್ನೇ ಬೇರೆ ಆಯಾಮದಲ್ಲಿ ನೋಡುವಂಥ ಒಂದಿದು. ಬಹಳಷ್ಟು ಹೊಸ ಆಯಾಮಗಳಿಗೆ, ಹೊಸ ಮೀಡಿಯಮ್ಗಳಿಗೆ ಜನ ಅಡಾಪ್ಟ್ ಆಗೋಕ್ಕೆ ಶುರು ಆದಂಥದ್ದು. ಈ ನಿಟ್ಟಿನಲ್ಲಿ ಸಿನಿಮಾ ಅನ್ನೋವಂಥದ್ದು ಕೂಡ ಒಂದು ಹೊಸ ಆವಿಷ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದಂಥದ್ದು. ನೋಡಿ, ಇಲ್ಲಿ ಒಂದು ಚಾಲೆಂಜು ಹೌದು, ಇನ್ನೊಂದು ಬ್ಲೆಸ್ಸಿಂಗು ಹೌದು. ಬ್ಲೆಸ್ಸಿಂಗ್ ಏನು ಅಂತಂತಂದರೆ, ಇವತ್ತು ಎಲ್ಲೋ ತಯಾರಾದಂಥ ಒಂದು ಪ್ರಾಡಕ್ಟನ್ನು ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿ ಯಾರೋ ಒಬ್ಬರು ಕುತ್ಕೊಂಡು ನೋಡ್ಬೋದು. ಅಂದರೆ ತಲುಪುವ ಮಾರ್ಗ ಇದೆಯಲ್ಲ, ಅದು ಭಾಳ ಈಸಿ ಆಗೋಯ್ತು. ಅಂದರೆ ವರ್ಲ್ಡು ತುಂಬ ಚಿಕ್ಕದು ಆಗೋಯ್ತು ಟೆಕ್ನಾಲಜಿ ಬಂದಾಗ. ಇದು ಬ್ಲೆಸ್ಸಿಂಗ್ ಅಂತ ತಗೊಳ್ಳೋಣ. ಚಾಲೆಂಜ್ ಏನು ಅಂತಂತಂದರೆ, ಯಾರು ಬೇರೆ ಕಡೆ ಮಾಡಿದಂಥ ಒಂದು ಕ್ವಾಲಿಟಿನ ಕಂಪೇರ್ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ನಾನು ಯಾವ ಕಾಂಟೆಂಟನ್ನು ಎತ್ಕೊಂಡೆ ಅಂತ, ನಾನು ಏನು ಥರದ ಕಾಂಟೆಂಟನ್ನು ಎತ್ಕೊಂಡೆ, ಆ ಕಾಂಟೆಂಟ್ಗೆ ನಾನು ಬದ್ಧನಾಗಿರಬೇಕು, ಆ ಕಾಂಟೆಂಟ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂತ ಅನ್ನೋವಂಥದ್ದು. ಆ್ಯಕ್ಚುಲಿ ಈ ಸಿನಿಮಾನ ಕೈಗೆ ಎತ್ಕೋಬೇಕಾದ್ರೇ ಇದೊಂದಿಷ್ಟು ಖರ್ಚು ಕೇಳುವ ಸಿನಿಮಾ ಅಂತ ಅನ್ನೋವಂಥದ್ರ ಒಂದು ಕ್ಲಾರಿಟಿ ನಮ್ಮೆಲ್ಲರಿಗೂ ಇತ್ತು. ಯಾಕಂದರೆ ಈ ಸಿನಿಮಾ ನಾನು ಕೈಗೆ ಎತ್ಕೊಂಡಿದ್ದೀನಿ ಅಂತಂತಂದರೆ, ಈಗ ನೋಡಿ, ಈಗ ಈ CG ಬಗ್ಗೆ ಮಾತಾಡಿದ್ರಿ ನೀವು, ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಸೌಂಡ್ ಬಗ್ಗೆ ಮಾತಾಡಿದ್ರಿ ನೀವು. ಕೈಗೆ ಎತ್ಕೊಳ್ತಿದ್ದಂಗೆ ಗೊತ್ತಿತ್ತು ಸರ್, ಇದು ಸಿನಿಮಾನ ನಾನು ಜಸ್ಟಿಫೈ ಮಾಡಬೇಕು ಅಂತಂದರೆ ಕರೆಕ್ಟಾಗೆ ಮಾಡಬೇಕು, ಖರ್ಚಿನ ಲೆಕ್ಕದಲ್ಲೂ ಆಗಬೇಕು, ಟೆಕ್ನಿಷಿಯನ್ಸನ್ನು ನಮಗೆ ಸೇರ್ಕೋಬೇಕು. ಏನು ಮಾಡೋಣ ಅಂತಂದಾಗ ನಿಜವಾದ ಒಂದು ಸ್ಟ್ರಾಂಗೆಸ್ಟ್ ತೋಳು ನಮಗೆ ಸಿಕ್ಕಿದ್ದು ತರುಣ್ ಅವರು. ಒಂದು ಸ್ಟ್ರಾಂಗೆಸ್ಟ್ ತೋಳು. ಯಾಕೆಂತಂದರೆ ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅಂದ್ಕೊಂಡ್ವಿ, ಬಸ್ ಈ ಥರದ್ದು ಒಂದು ಎತ್ಕೊತಾ ಇದ್ದೀವಿ, ಇಲ್ಲಿ ನಾವೇನಾದ್ರೂ ಸ್ವಲ್ಪ ಹಿಂಗಿಂಗೆ ಅಂದರೆ ಅದು ನೋಡಿ, ಹಾಸ್ಯ ಬೇರೆ, ಹಾಸ್ಯಾಸ್ಪದ ಬೇರೆ, ಹಾಸ್ಯಾಸ್ಪದವಾಗಿಬಿಡುತ್ತೆ ಅದು. ಯಾಕಂತಂದರೆ ಇವತ್ತಿನ CG ಇವತ್ತು ನೋಡಿದ್ವಿ, ಇವತ್ತಿನ ದುನಿಯಾದಲ್ಲಿ CG ಎಲ್ಲೆಲ್ಲಿಗೆ ಹೋಗ್ಬಿಟ್ಟಿದೆ. ಸ್ವಲ್ಪ ಇದಾದ್ರೂ ಕೂಡ ಕಂಡುಹಿಡಿದ್ಬಿಡ್ತಾರೆ, ಸರ್ ಇದೇನು ಇದೊಂಥರ ಕಾರ್ಟೂನ್ ಥರ ಇದೆಯಲ್ಲ ಸರ್ ಅಂದ್ಬಿಡ್ತಾರೆ. ಹೌದಲ್ವಾ? ಹಿಂಗಾಗಬಾರ್ದು ಅಂತಂದಾಗ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕಾಗುತ್ತೆ. ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕು ಅಂದಾಗ ಅದ್ರ ಹಿಂದೆ ಸ್ಟ್ರಾಂಗೆಸ್ಟ್ ಪಾಕೆಟ್ ಬೇಕಾಗುತ್ತೆ. ಸೊ ಆವಾಗ ನಾನಿದ್ದೀನಿ ಅಂದರೆ, ಈ ಥರದೊಂದು ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಅನ್ನೋವಂಥ ಮನಸ್ಸು, ಒಂದು ಪ್ಯಾಷನ್ನು ನಿರ್ಮಾಪಕರಿಗೂ ಇದ್ದಾಗ ಈ ಥರದ್ದೊಂದು ಏನೋ ಆಗುತ್ತೆ ಸರ್. ಇವತ್ತು ರಸೂಲ್ ಪೂಕಟ್ಟಿಯವರು ಬೇಕು ಅಂತಂದಾಗ ಏನಾಯಿತು ನೋಡಿ, ಹಾರರ್ ಅಂತಂತ ಬಂದಾಗ, ಈ ಥರದ ಸಿನಿಮಾ ಅಂತ ಬಂದಾಗ ಫಸ್ಟ್ ನಮಗೆ ವಿಷುವಲ್ಲು, ಆಮೇಲೆ ಸೌಂಡು, ಎರಡು ವಿಚಾರ. ಈ ಎರಡನ್ನು ನಾನು ಅದನ್ನು ಬೇಕಾಗಿರುವಂಥ ಟೆಕ್ನಿಕಲ್ ಇದನ್ನು ನಾನು ತಂದು ಹಾಕಲಿಲ್ಲ ಅಂತಂದರೆ ನಾನು ಅದನ್ನ ಆ ಜಾನರ್ಗೆ ನಾನು ಜಸ್ಟಿಫೈ ಮಾಡ್ದಂಗೆ ಅಲ್ಲ. ಇದನ್ನು ಎತ್ಕೊತಾ ಇದ್ದೀನಿ ಅಂತಂದಾಗ ನೀವು ನೋಡಿ, ಒಂದಿಷ್ಟು ಕಾಮೆಂಟ್ಸ್ಗಳನ್ನ ನೋಡಿ ನೀವೆಲ್ಲರೂ, ಅರ್ಧಕ್ಕರ್ಧ ಜನ ಯಾವುದೋ ಇಂಗ್ಲೀಷ್ ಫಿಲಮ್ ಥರ ಇದೆ ಅಂತ ಹೇಳ್ತಾರೆ. ಸೊ ಹಂಗೆ ಹೇಳ್ತಾರೆ ಅಂತ ಅನ್ನೋದಾದರೆ ಅದ್ರ ಹಿಂದೆ ಕೆಲಸ ಮಾಡೋದಂಥ ಟೀಮ್ ನಮಗೆ ಖಂಡಿತವಾಗ್ಲೂ ಗೊತ್ತಿತ್ತು ಸರ್, ಈ ಸಿನಿಮಾ ಹೀಗೆ ಆಗಬೇಕು ಅಂತ. ಯಾಕಂದರೆ ಇದೊಂದು ಹೊಸ ವರ್ಲ್ಡ್ ಇದು ನಮಗೆ, ಎಸ್ಪೆಷಲಿ ಇಲ್ಲಿ ಈ ಥರದೊಂದು ವರ್ಲ್ಡ್ ಭಾಳ ಅಪರೂಪಕ್ಕೆ. ಈ ಥರದೊಂದು ವರ್ಲ್ಡ್ ಅಂದರೆ ಯಾವುದೋ ಡೈನೋಮೋ ಅಂತ ಅನ್ನೋವಂಥದ್ದು, ಒಂದು ಬೇರೆ ಥರದ ದೆವ್ವ ಅನ್ನೋವಂಥದ್ದು. ಅದನ್ನು ತಂದಾಗ ನಿಮ್ಮನ್ನು ಯಾವುದೋ ಒಂದನ್ನು ನಿಮ್ಮನ್ನು ಇಮ್ಯಾಜಿನ್ ಮಾಡೋದಕ್ಕೆ ನಾನೇ ಒಂದು ದಾರಿ ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಇಮ್ಯಾಜ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಾಗ ನೀವೇನೋ ಒಂದು ಇಮ್ಯಾಜ್ ಮಾಡಿದ್ರಿ ಗೊತ್ತಾ, ಅದೇ ಆಗಿರ್ಬೇಕು ಸಿನಿಮಾ. ಅದಾದಾಗ ಮಾತ್ರ ನೀವು ಎಸ್ ಗುರು, ನಾನೇನೋ ಅಂದ್ಕೊಂಡಿದ್ದಲ್ಲ, ಟ್ರೇಲರಲ್ಲಿ ಏನೋ ತೋರಿಸಿದ್ರಲ್ಲ ಅದು ನಿಜ ಗುರು, ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದಿರುತ್ತೆ ಗೊತ್ತಾ. ಆವಾಗ ನಮಗೆ ಬಂದಿದ್ದು ಒಂದು ಒಳ್ಳೆ ಕ್ಯಾಮ್ರಾಮನ್ ಬೇಕಾಗಿತ್ತು. ನಾನು ಎಷ್ಟೋ ಕಡೆ ಹೇಳ್ತೀನಿ ಸರ್, ನಾನಲ್ಲ ಈ ಸಿನಿಮಾಗೆ ಹೀರೋ, ಈ ಸಿನಿಮಾದ ಕ್ಯಾಮ್ರಾಮನ್ನು, ಈ ಸಿನಿಮಾದ ಸೌಂಡು, ಈ ಸಿನಿಮಾದ ನಿರ್ದೇಶಕರು ಇವರು ಅಂತಲೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಅದು ಸುಮ್ಮನೆ ಮುಖಸ್ಥಿತಿಗೋ ಅಥವಾ ಯಾರನ್ನೋ ಖುಷಿ ಪಡಿಸೋದಕ್ಕೆ ಮಾಡೆಸ್ಟಾಗಿ ಡಿಪ್ಲೊಮೆಟಿಕ್ ಆಗಿ ಅಲ್ಲ ಸರ್, ಇಲ್ಲಿಂದ ಹೇಳ್ತಾ ಇದ್ದೀನಿ. ಈ ಸಿನಿಮಾದ ನಿಜವಾದ ಹೀರೋಗಳು ಈ ಸಿನಿಮಾದ ಟೆಕ್ನಿಷಿಯನ್ಸ್, ಈ ಸಿನಿಮಾದ ನಿರ್ದೇಶಕರಾಗ್ತಾರೆ, ಈ ಸಿನಿಮಾದ ಕ್ಯಾಮ್ರಾಮನ್ ಆಗ್ತಾರೆ, ಸೌಂಡ್ ಆಗ್ತಾರೆ. ಆಮೇಲೆ ನಾನು ಇನ್ನೊಂದು ಹೇಳೋಣ ಅಂದ್ಕೊಂಡೆ, ಈಗ ನಮ್ಮ ಮೊಬೈಲಲ್ಲಿ ಏನು ನಾವು ನೋಡ್ತಾ ಇದ್ದೀವಲ್ಲ, ಈ ಟ್ರೇಲರ್ನ ಮೊಬೈಲಲ್ಲಿ ನೋಡ್ತಾ ಇದ್ದೀವಲ್ಲ ಸರ್, ಆ್ಯಕ್ಚುಲಿ ನಿಮಗೆ 100% ಅದರಲ್ಲಿರೋವಂಥ ಸೌಂಡ್ ನಿಮ್ಗೆ ಯಾರಿಗೂ ಇನ್ನೂ ಸಿಗ್ತಾ ಇಲ್ಲ. ನನಗೆ ಹಿಂಗಲ್ವಲ್ಲ ಇರೋದಿದು, ಅವ್ರಿಗೆ ಹೆಂಗೆ, ನನಗೆ ಎಷ್ಟೋ ಸಲ ನನಗೆ ಒಂಥರದಲ್ಲಿ ನನಗೆ ಆ್ಯಕ್ಚುಲಿ ಅಷ್ಟು ಸ್ಯಾಟಿಸ್ಫೈ ಇಲ್ಲ ನಾನು. ಯಾಕಂದರೆ ಇದ್ರದ್ದು ನಿಜವಾದ ವರ್ಷನ್ ಏನಿದೆಯಲ್ಲ, ವರ್ಷನ್ ಆಫ್
ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಮೊಬೈಲಲ್ಲಿ ಸಿಗಲ್ಲ. ಖಂಡಿತ ಸರ್. Mobile ಅಲ್ಲಿ ಸಿಗಲ್ಲ. ರಸೂಲ್ ಪುಕೋಟಿ ಅವರು ಸೌಂಡ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಾವು Correct, 5.1 ಅಥವಾ 7.1 ಅಲ್ಲಿ ಕೇಳಿದಾಗ ಮಾತ್ರ ಕ್ವಾಲಿಟಿ ಸಿಗುತ್ತೆ. ಹೌದು, ಖಂಡಿತವಾಗ್ಲೂ. ಯಾಕಂದ್ರೆ ರೀಸೆಂಟ್ ಆಡು ಜೀವಿತಮ್ಮನ ಒಂದು ಸಿನಿಮಾಗೆ ಅವರು ಮಾಡಿದ್ರು, ಆ ಸೌಂಡ್ ಡಿಸೈನ್ ಇಂಪ್ರೆಸಿವ್ ಆಗಿತ್ತು, ಹಾಗೆ ಕೇಳ್ತಿದ್ದು. ಇವತ್ತು ನೀವೇನು ಮೊಬೈಲಲ್ಲಿ ನೋಡಿದ್ದೀರಿ ಸರ್, ಇದರ ಎಷ್ಟೋ ಪಟ್ಟು ಸಿನಿಮಾದಲ್ಲಿ ಟೆಕ್ನಿಕಲಿ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡುವಂಥ ಎಲ್ಲ ಶಕ್ತಿ ಸಿನಿಮಾಗಿದೆ ಅಂತನ್ನುವಂಥದ್ದು ಈ ಸಿನಿಮಾದ ತಂಡದ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ. ಇಲ್ಲ, ನಾನು ತುಂಬ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ. ಒಂದು 80% ಕಮರ್ಷಿಯಲ್ ಸಿನಿಮಾ, 20% ಕಾಂಟೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಬಟ್ ರಿಯಾಲಿಟಿ ಏನು ಅಂದರೆ, ಕಮರ್ಷಿಯಲ್ ಸಿನಿಮಾಲಿರೋದೇ ಕಂಟೆಂಟ್ ಇದ್ರೇ ಅದು ಕಮರ್ಷಿಯಲ್ ಸಿನಿಮಾ ಆಗೋದು. ಕರೆಕ್ಟು. ಮುಂಚೆ ಹೇಳ್ತಿದ್ರು ಆರ್ಟ್ ಸಿನಿಮಾ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಅಂತ. ಇವಾಗ ಏನಿಲ್ಲ, OTT ಬಂದಿದೆ, ಕಂಟೆಂಟ್ ಸಿನಿಮಾ, ಅದೇ ಆರ್ಟ್ ಸಿನಿಮಾ, ಕಂಟೆಂಟ್ ಸಿನಿಮಾ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಅಂತ ಆಗೋಗಿದೆ. ಟರ್ಮ್ಸ್ ಚೇಂಜ್ ಆಗಿದೆ, ಬಟ್ ಬಿಸ್ನೆಸ್ಸು ಆಮೇಲೆ ಏನು ಹೇಳ್ತಾರೆ ರೀಚು ಅದೆಲ್ಲ ಸೇಮ್ ಆಗಿದೆ. ಐ ಥಿಂಕ್ ಇವಾಗ OTT ಬಂದಾದಮೇಲೆ, ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಬಂದಾದಮೇಲೆ, ಅಫ್ಕೋರ್ಸ್ ಆ ಒಂದು ಕೋವಿಡ್ ಪೀರಿಯಡ್ ಇತ್ತಲ್ವ, ಆವಾಗ ಎಲ್ಲರೂ ಕಾಂಟೆಂಟ್ ಡ್ರಿವನ್ ಸಿನಿಮಾ, ವೆಬ್ ಸೀರೀಸು ನೋಡೋಣ ಅಂದರೆ ಒಂದು ಸ್ವಲ್ಪ ಶಿಫ್ಟ್ ಆಗೋಯ್ತು ಏನೋ ಒಂದು ಅಲ್ವಾ. ಅದಾದ ಮೇಲೆ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಎಕ್ಸ್ಟ್ರಾ ಕಾಂಟೆಂಟ್ ಬರೋಕ್ಕೆ ಶುರು ಆಯಿತು ಅಂತ ನನ್ನ ನಂಬಿಕೆ. ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಫಾರ್ ಐಮ್ ರೈಟ್ ಅಲ್ವಾ ಪ್ರಭು? ಯು ವಾಂಟ್ ಟು ಆನ್ಸರ್? ಬಟ್ ಕಾಂಟೆಂಟ್ ಸಿನಿಮಾ, ಪ್ರಭು ಅವರು ಲಾಸ್ಟ್ 2 ಮೂವೀಸ್ ಕಾಂಟೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಯು ವಾಂಟ್ ಆ್ಯಡ್? ನನಗೆ ಆ್ಯಕ್ಚುಲಿ ಕಾಂಟೆಂಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅರ್ಥ ಆಗಲ್ಲ. ಆನೆಸ್ಟ್ಲಿ ನನಗೆ ಅರ್ಥ ಆಗೋದಿಷ್ಟೇ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಗುಡ್ ಸಿನಿಮಾ ಆ್ಯಂಡ್ ಬ್ಯಾಡ್ ಸಿನಿಮಾ ಅಷ್ಟೇ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಕಂಟೆಂಟ್ ಆರ್ ಕಮರ್ಷಿಯಲ್ ವಾಟ್ ಎವರ್ ಎಲಿಮೆಂಟ್ಸ್ ಹಾಕಿದ್ರು ಅಲ್ಟಿಮೇಟ್ಲಿ ಒಂದು ಸಿನಿಮಾ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಾನು ನನ್ನ ಲಾಸ್ಟ್ ಇಯರಲ್ಲಿ ರಿಲೀಸ್ ಆಗಿರೋಂಥ 2 ಸಿನಿಮಾ, ಪರ್ಟಿಕ್ಯುಲರ್ಲಿ ಮರ್ಫಿ ಆಗಲಿ, ಮರ್ಯಾದೆ ಪ್ರಶ್ನೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಜನ ನೋಡಿದರೆ ಅದನ್ನು ಒಂದಿಷ್ಟು ಇಂಟ್ರಿಗಿಂಗ್ ಫ್ಯಾಕ್ಟರ್ ಇರಬೇಕು, ಒಂದಿಷ್ಟು ಹೊಸ ಎಲಿಮೆಂಟ್ಸ್, ಒಂದು ಯೂನಿಕ್ನೆಸ್ಸನ್ನು ಪ್ಲೇಸ್ ಮಾಡಬೇಕಂತ ನನ್ನ ಆಸೆ ಇದ್ದಿದ್ದು. ಇದೇ ಥರದ ಸಿನಿಮಾದಲ್ಲಿ ನಾನು ಪಾರ್ಟ್ ಆಗಬೇಕಂತ ನನ್ನ ಆಸೆ ಇದ್ದಿದ್ದು. ಸೊ ಐ ಬಿಲೀವ್ ದೋಸ್ ಆರ್ ಗುಡ್ ಸಿನಿಮಾಸ್. ಆ್ಯಂಡ್ ಚೂಮಂತರ್ ಕೂಡ ಅಷ್ಟೇ. ಒಂದು ಸಿನಿಮಾ ಅಂತ ಹೇಳಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಸರ್ ಆವಾಗಲೇ ಹೇಳ್ದಂಗೆ ವಿಜುವಲಿ ಆರ್ ಇವನ್ ದ ಆಡಿಯೋ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಒಂದು ಸಿನಿಮಾಗಳಿದು. ಸೊ ಹಾಗಾಗಿ ಐ ಬಿಲೀವ್ ಅಗೇನ್ ಕಮರ್ಷಿಯಲ್ ಕಂಟೆಂಟ್ ಹೇಳೋದಕ್ಕಿಂತ ಗುಡ್ ಆರ್ ಬ್ಯಾಡ್ ಸಿನಿಮಾ, ಆ್ಯಂಡ್ ದಿಸ್ ಈಸ್ ಅ ವೆರಿ ಗುಡ್ ಸಿನಿಮಾ. ಇದು ಸಾರಿ ಪ್ರಭು, ಇದು ಪ್ಯಾಕೇಜಿಂಗ್ ಆಗಿರೋದು ಕಮರ್ಷಿಯಲ್ ಸಿನಿಮಾ. ಇಟ್ ಈಸ್ ಅ ಕಮರ್ಷಿಯಲ್ ಸಿನಿಮಾ ಬಿಕಾಸ್ ಕಮರ್ಷಿಯಲ್ ಸ್ಟಾರ್ ಇಸ್ ದೇರ್ ಆ್ಯಂಡ್ ನಾವೆಲ್ಲರೂ ಕೂಡ we're all commercial actors. Honestly, cinema at the end of the day is business, commerciality. So Shumantar is a commercial film, pakka commercial film with great content ಅಂತ ಹೇಳ್ಬೋದು. ಕಮರ್ಷಿಯಲ್ ಸ್ಟಾರ್ ಇವತ್ತವರೆಗೂ ಇರಲಿಲ್ಲ. ಕಮರ್ಷಿಯಲ್ ಸ್ಟಾರ್ ಶರಣ್ ಸರ್ ಅವ್ರಿಗೆ ಸ್ವಾಗತ ಸರ್. ಏನು ಗೊತ್ತಾ, ಹೆಣ್ಮಕ್ಳು ಅಂತಲ್ಲ, ಲೈಫಲ್ಲಿ ಯಾರಾದರೂ ಆಗದೆ ಇರೋರು ಸಿಕ್ಕರೆ ಭಯನೇ ಆಗುತ್ತೆ. ಈ ಸಿನಿಮಾಗೆ ಬರೋದಾದರೆ ಅದಕ್ಕೆ ನೋಡಿ ನಮ್ಮ ಅವರು ಮೇಘನ್ ಅವ್ರು ಹೇಳ್ತಾ ಇದ್ರು ಪಕ್ಕಾ ಕಮರ್ಷಿಯಲ್ ಅಂತ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ 3 ಜನ ಹೀರೋಯಿನ್ ಇಟ್ಟಿದ್ದಾರೆ. ಐಟಮ್ ಸಾಂಗ್ ಇಲ್ಲ ಅಷ್ಟೇ, 3 ಜನಕ್ಕೆ ಪೇಮೆಂಟು. ಇಲ್ಲಾಂದರೆ ಈ ಸಿನಿಮಾದ ಬ್ಯೂಟಿನೇ ಅದು. ಶರಣ್ ಸರ್ ಕೂಡ ಆಗ್ಲದ್ ಮೆನ್ಷನ್ ಮಾಡಿದ್ರು, ನಿಮಗೆ ಟ್ರೈಲರ್ ನೋಡಿದಾಗ ಅವ್ರ ಕಂಡೀಷನ್ ಹಾಕಿದ್ರಂತೆ 3 ಜನ ಹೀರೋಯಿನ್ ಬೇಕು. ಶರಣ್ ಸರ್ ಒಂದು ಮಾಡಿದ್ರೆ ಡಬಲ್ ಆ್ಯಕ್ಟಿಂಗು, ಇಲ್ಲ 3 ಜನ ಹೀರೋಯಿನ್ಸ್. ಕಮರ್ಷಿಯಲ್ ಸ್ಟಾರ್. ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಂದರೆ 3 ಜನದ ಪಾತ್ರಗಳು ಬಂದು ಹೋಗುತ್ತೆ. ಆದರೆ ನಿಜವಾಗ್ಲೂ ಹಾರರ್ ಎಲಿಮೆಂಟ್ ಇರುವಂಥ ಪಾತ್ರ ಯಾವುದು ಅನ್ನೋದೇ ಸಿನಿಮಾದ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾದ ಬ್ಯೂಟಿ ಏನಂದರೆ, ದೆವ್ವ ಅಂದ ತಕ್ಷಣ ಹಿಂಗೆ ನಿಂತ್ಕೊಳ್ಳೋದು, ಹಿಂಗೆ ತಿರ್ಗೋದು ಅದಷ್ಟೇ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ನಾನು ಮಾತಾಡಬೇಕಂದ್ರೆ ತುಂಬ ನನ್ನ ಹತ್ರ ಸ್ಟಂಟ್ಸ್ನ ಮಾಡಿಸಿದ್ದಾರೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ, ರವಿವರ್ಮ ಮಾಸ್ಟರ್ ಡೂಪ್ ಕೂಡ ಯೂಸ್ ಮಾಡಲಿಲ್ಲ. ಇಲ್ಲ ಅದಿತಿ ನೀವು ಮಾಡಿ ಅಂದರೆ ಅಷ್ಟು ಪ್ರಿಕಾಷನರಿ ಮೆಷರ್ಸ್ ಕೂಡ ಬಳಸ್ಕೊಂಡಿದ್ರು. ಸೊ ಈ ಥರದ ಎಲಿಮೆಂಟ್ಸ್ ಆ್ಯಡ್ ಆನ್ ಆಗುತ್ತೆ ಈ ಸಿನಿಮಾದಲ್ಲಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಹಿಂಗೆ, ಇನ್ನು ಅವರಿಬ್ಬರು ಪಾತ್ರದಲ್ಲೂ ಅಷ್ಟೇ ಭಾಳ ಸ್ಟಂಟ್ಗಳಿದೆ. ಅಂದರೆ ದೆವ್ವ ಅಂದ ತಕ್ಷಣ ಸುಮ್ಮನೆ ಹಿಂಗೆ ತಿರ್ಗೋದು, ವಿಕಾರವಾಗಿ ಮುಖ ತೋರಿಸೋದು. ಅಂದರೆ ಯೂಶಲಿ ಇಂಗ್ಲೀಷ್ ಮೂವೀಸಲ್ಲಿ ಆ ಥರ ಇರುತ್ತೆ, ತುಂಬ ವಿಕಾರತೆ ತೋರಿಸೋದು. ಇಲ್ಲ, ಆ ಥರ ಮಾಡಿಲ್ಲ.
ಸ್ವೀಟ್ ದೇವ ಹಂಗಾದ್ರೆ ಕ್ಯೂಟ್ ಸ್ವೀಟ್ ದೇವನೇ. ಕ್ಯೂಟ್ ಸ್ವೀಟ್ ದೇವ ಅನ್ನೋದಕ್ಕಿಂತ ಪರ್ಫಾರ್ಮೆನ್ಸಿಗೆ ಸ್ವಲ್ಪ ಜಾಸ್ತಿ ಒತ್ತನ್ನ ಕೊಟ್ಟಿದ್ದಾರೆ ನಿರ್ದೇಶಕರು. ಸೊ ಆ ಥರದಲ್ಲಿ ವಿಭಿನ್ನ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ಸ್ಟೋರಿ ನವನೀತ್ ಹೇಳಿದಾಗ ಸ್ವಲ್ಪ ಹೆದರ್ಕೊಂಡೆ, ಹಾರರ್ ಮಾಡಲಾ ಬೇಡವಾ ಆಗುತ್ತಾ ಏನು ಅಂತ. ಬಟ್ ಆಮೇಲೆ ಅಂದರೆ ನಾನು ಹೇಳ್ದಂಗೆ ಈ ಸ್ಟಾರ್ ಕಾಸ್ಟ್ ಜೊತೆ ವರ್ಕ್ ಮಾಡಬೇಕಾಗಿತ್ತು ನಾನು, ಸೊ ಹಾಗಾಗಿ ಒಪ್ಕೊಂಡೆ. ಬಟ್ ದೆನ್ ಲೈಕ್ ದ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಹೋಗಿ ಆ ಸೆಟ್ ನೋಡಿದಾಗ, ಮತ್ತು ಆ ರೆಡಿ ಆಗ್ಬೇಕಾದ್ರೆ ನಾನೊಂದು ಮರಾಠಿ ರೋಲಲ್ಲಿ ರೆಡಿ ಆಗ್ಬೇಕಾದ್ರೆ ನತ್ತು ಹಾಕೋಬೇಕಾದ್ರೆ ಎಲ್ಲ ಲೈಕ್ ನನಗೆ ಒಂಥರ ಏನು ಸಕ್ಕತ್ತಾಗಿದೆ ಈ ರೋಲ್. ನಾನು ಇಷ್ಟು ಸಿನಿಮಾಗಳು ಮಾಡಿದ್ದೀನಿ, ಯಾವತ್ತೂ ಈ ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಸೊ ದಿಸ್ ಇಸ್ ಅ ಆ್ಯಡ್ ಆನ್ ನನ್ನ ಒಂದು ಕರಿಯರ್ಗೆ. ದೆನ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ಸ್ ಅ ವೆರಿ ಲೈಕ್ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ, ನಾನು ಇಷ್ಟು ದಿನ ಸರ್ ಹೇಳ್ದಂಗೆ ನಾನು ಸಿನಿಮಾ ನೋಡಿರಲಿಲ್ಲ. ಮೊನ್ನೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗದೆ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ಒಂಚೂರು ಏನಾದರೂ ತೋರಿಸಿ ಅಂತ ಹೇಳಿದೆ, ಅಟ್ಲೀಸ್ಟ್ ನನ್ನ ಪಾರ್ಟ್ ತೋರಿಸಿ ಅಂತ ಹೇಳಿದೆ. ನಾನೇ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಲೈಕ್ ವಾವ್ ಅನ್ನಿಸ್ತು, ಅಷ್ಟಂತೂ ಗ್ಯಾರಂಟಿ ಇದೆ. ಆ್ಯಂಡ್ ಎವ್ರಿಬಡಿ, ನಾನು ಮೇಘನವ್ರದ್ದು ಒಂದು ಚೂರು ನೋಡಿದೆ, ಅದಿತಿದ್ ನೋಡಿದೆ, ಪ್ರಭುದ್ ನೋಡಿದೆ, ಎಲ್ಲರೂ ಸಕ್ಕದಾಗಿ ಮಾಡಿದ್ದಾರೆ. ಲೈಕ್ ಯಾ